ಸಾಧ್ಯ ರಾಮಾಚಾರಿ? ನನ್ನ ಡ್ಯಾಡ್ ಹೇಗೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕಂಪ್ನಿಲಿ ಕೆಲಸ ಮಾಡೋ ಪ್ರತಿಯೊಂದು ಎಂಪ್ಲಾಯೀಸ್ಗೂ ನಮ್ಮ ಡ್ಯಾಡ್ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ ಅಂತ ನಿನ್ಗೂ ಚೆನ್ನಾಗಿ ಗೊತ್ತು ತಾನೆ. ಖಂಡಿತ ಅವ್ರು ಹಾಗೆ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ನನ್ನ ಡ್ಯಾಡ್ ಅಂತವ್ರಲ್ಲ. ಎಲ್ಲ ಕಂಪ್ನಿಲೂ ವರ್ಷಕ್ಕೊಂದ್ಸಲಿ ಬೋನಸ್ ಕೊಟ್ರೆ ನಮ್ಮ ಕಂಪ್ನಿಲಿ ಪ್ರಾಫಿಟ್ ಬಂದಾಗ್ಲೆಲ್ಲ ಎಲ್ರಿಗೂ ಬೋನಸ್ ಕೊಡ್ತಿದ್ರು. ಇಷ್ಟೆಲ್ಲ ಆಸ್ತಿ ಇದೆ, ಇನ್ಮೇಲಾದ್ರೂ ಇದೆಲ್ಲ ನಿಲ್ಸಿ ಆರಾಮಾಗಿರಿ ಅಂತ ಎಷ್ಟೋ ಜನ ಹೇಳ್ತಿದ್ರು. ಆದ್ರೆ ನನ್ನ ಡ್ಯಾಡ್ ಕಂಪ್ನಿ ಕ್ಲೋಸ್ ಮಾಡ್ಬಿಟ್ರೆ ನನ್ನ ನಂಬ್ಕೊಂಡು ಬಂದಿರೋ ಎಂಪ್ಲಾಯೀಸ್ಗೆಲ್ಲ ತೊಂದರೆ ಆಗುತ್ತೆ ಅಂತ ಕಂಪ್ನಿ ನಡೆಸ್ತಾ ಇದ್ರು. ಅಷ್ಟೇ ಅಲ್ಲ, ಕಂಪ್ನಿಲಿ ಕೆಲಸ ಮಾಡೋರ್ಗೆಲ್ಲ ಶೇರ್ ಬರ್ಬೇಕು, ಆ ತರ ವ್ಯವಸ್ಥೆ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಅವ್ರು ಈ ತರ ಕೆಲಸ ಮಾಡಿದಾರಂದ್ರೆ ಅದನ್ನ ಹೇಗ್ ನಂಬೋದು ರಾಮಾಚಾರಿ? ಮೇಡಮ್, ನೀವು ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನೀವು ಆರಾಮಾಗಿರಿ. ನಾನು ಏನಾಯ್ತು ಅಂತ ಫೋನ್ ಮಾಡಿ ಕೇಳ್ತೀನಿ ಬಿಡಿ. ನಮಸ್ಕಾರ ಕರ್ನಾಟಕ. ನಾವಿವತ್ತು ಮಿಸ್ಟರ್ ಜೈಶಂಕರ್ ಮಾನ್ಯತಾ ಸಾಫ್ಟ್ವೇರ್ ಸೊಲ್ಯೂಷನ್ ಕಂಪನಿಯ ಮಾಲೀಕರ ಮನೆ ಮುಂದೆ ನಿಂತಿದ್ದೀವಿ. ನಮ್ಮ ಹಾಗೆ ಇಲ್ಲಿ ಹಲವಾರು ಮಾಧ್ಯಮ ಮಿತ್ರರು ನೆರೆದಿದ್ದಾರೆ. ಆದರೆ ಮನೆಯೊಳಗೆ ಯಾರೊಬ್ಬರು ಯಾವ ಪ್ರತಿಕ್ರಿಯೆಯೂ ನೀಡುತ್ತಿಲ್ಲ. ಈಗಾಗಲೇ ನಿಮಗೆಲ್ಲ ತಿಳಿದಿರುವ ಹಾಗೆ ಈ ಸ್ಕ್ಯಾಮ್ನಿಂದ ಕೇವಲ ಕರ್ನಾಟಕ ಜನ ಮಾತ್ರವಲ್ಲದೆ ದೇಶದ ಒಂದಿಷ್ಟು ಜನ ಈ ನಷ್ಟ ಅನುಭವಿಸಿ ಬಿಟ್ಟಿದ್ದಾರೆ. ಇದು ಇಂಟರ್ನ್ಯಾಷನಲ್ ಸ್ಕ್ಯಾಮ್. ಶೇರ್ ಮಾರ್ಕೆಟ್ ಅಲ್ಲಿ ತಲ್ಲಣ, ಐಟಿ ವಲಯದಲ್ಲಿ ಭೂಕಂಪ, ಇದಕ್ಕೆಲ್ಲ ಕಾರಣವಾದ ಜೈಶಂಕರ್ ಮನೆ ಮುಂದೆ ಇದ್ದೀವಿ. ಮಿಸ್ಟರ್ ಜೈಶಂಕರ್ ಅವರು ನಕಲಿ ಖಾತೆಯನ್ನು ತೆರೆದು ಕೋಟ್ಯಾಂತರ ರೂಪಾಯಿ ಹಗರಣ ಮಾಡಿದ್ದಾರೆ. ಹೂಡಿಕೆದಾರರಿಗೆ ಸುಳ್ಳು ಮಾಹಿತಿಗಳ ಮೂಲಕ ಷೇರು ವಹಿವಾಟುಗಳು ಹೆಚ್ಚಾಗುವಂತೆ ಮಾಡಿದ್ದಲ್ಲದೆ ಬ್ಯಾಂಕ್ ಖಾತೆಯಲ್ಲಿದ್ದ ಬರೋಬ್ಬರಿ 5,000 ಕೋಟಿ ವೈಯಕ್ತಿಕವಾಗಿ ಬಳಸಿಕೊಂಡಿದ್ದಾರೆ. ಈಗಾಗಲೇ ವಂಚನೆಗೊಳಗಾದ ಜನರು ಜೆಎಸ್ ಬ್ಯಾಂಕ್ನ ಮುಂದೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಪೀಪಲ್ ಟಿವಿ. ವರುಣ್, ನನಗೆ ಏನಾಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ ಸರ್. ಮಾನ್ಯತಾ ಮೇಡಮು ಮತ್ತು ನವದೀಪ್ ಸಕ್ಸೇನಾ ಇಬ್ಬರು ಸೇರಿಕೊಂಡು ತುಂಬ ಬ್ರಿಲಿಯಂಟಾಗಿ ಪ್ಲೇ ಮಾಡ್ತಾ ಇದ್ದಾರೆ ಸರ್. ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಪಬ್ಲಿಕ್ಗೆ ಬ್ಯಾಡ್ ಒಪಿನಿಯನ್ ಬರೋ ಥರ ಮಾಡ್ತಿದ್ದಾರೆ ಸರ್. ಅಷ್ಟೇ ಅಲ್ಲ ಸರ್, ನಮ್ಮ ಹಳೆ ಎಂಪ್ಲಾಯಿ ಒಬ್ಬ ಮಾನ್ಯತಾ ಮೇಡಮ್ ಜೊತೆ ಸೇರಿಕೊಂಡು JS ಬ್ಯಾಂಕಲ್ಲಿ ಮೋಸ ಆಗಿರೋದು ನಿಜಾನೇ, ಅದರಲ್ಲಿ ನಾನು ಶಾಮೀಲ ಆಗಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾನೆ ನೋಡಿ ಸರ್. ಸರ್ ಪ್ಲೀಸ್ ಈಗ ಆಚೆ ಹೋಗ್ಬೇಡಿ ಸರ್. ಹೊರಗಡೆ ಮೀಡಿಯಾದವರೆಲ್ಲ ಬಂದಿದ್ದಾರೆ. ಅವ್ರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ. ನೀವು ಈಗಿರೋ ಸಿಚುವೇಶನ್ಗೆ ತಪ್ಪಾಗಿ ಹೇಳಿಕೆ ಕೊಟ್ಬಿಟ್ರೆ ಮುಂದೆ ನಿಮ್ಗೆ ತೊಂದರೆ ಆಗುತ್ತೆ ಸರ್. ಹೊರಗಡೆ ಹೋಗ್ಬೇಡಿ ಸರ್. ಇಸ್ ಇಟ್? ಓ ಮೈ ಗಾಡ್ ವರುಣ್, ಏನಾಯ್ತು? ನಿಮ್ಮನ್ನು ಅರೆಸ್ಟ್ ಮಾಡಬೇಕು ಅಂತ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಅನೌನ್ಸ್ ಆಗಿದೆ ಅಂತ ಸರ್. ಅರೆಸ್ಟ್? ಹೌದು ಸರ್. ಏನು ಸರ್ ಇದು? ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿರೋ ನಿಮ್ಮಂಥ ದೊಡ್ಡ ವ್ಯಕ್ತಿಯ ಮೇಲೆ ಸಂದೇಹ ಪಟ್ಟು ಅವಮಾನ ಮಾಡ್ತಾ ಇದ್ದಾರಲ್ಲ, ಈಗ ಏನು ಸರ್ ಮಾಡೋದು?